ಮೊನ್ನೆ ದಿವಸ ನಮ್ಮ ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಲ್ತಾನ್ಪುರ್ ಗ್ರಾಮದಲ್ಲಿ ಈಗಾಗಲೇ ಒಂದು ಮಗು ಮಾರಾಟ ಪ್ರಕರಣವನ್ನು ನಮ್ಮ ಹುಕ್ಕೇರಿ ಪೊಲೀಸರು ಭೇದಿಸಿದರು. ಅದೇ ರೀತಿಯಾಗಿ ಅದೇ ಸುಲ್ತಾನ್ಪುರದಲ್ಲಿ ಮತ್ತೊಂದು ನಮಗೆ ಮಾಹಿತಿ ಬಂದಿತ್ತು. ಮತ್ತೊಂದು ಮಗುವನ್ನು ಇದೇ ರೀತಿಯಾಗಿ ಮಾರಾಟ ಆಗಿರುವ ಸಾಧ್ಯತೆ ಇದೆ. ಆ ವಿಚಾರವಾಗಿ ಯಾವ ಮಗು ಮಾರಾಟ ಆಗಿದೆಯೋ ಅವರ ಸ್ವಂತ ತಾಯಿಯನ್ನು ನಮ್ಮ ಪೊಲೀಸರು ಸಂಪರ್ಕಿಸಿ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ತನಿಖೆಯನ್ನು ಕೈಗೊಳ್ತಾರೆ. ಈ ಒಂದು ಘಟನೆಯಲ್ಲೂ ಕೂಡ ಈ ಮುಂಚೆ ಆದ ರೀತಿಯಲ್ಲಿಯೇ ಸ್ವಂತ ತಾಯಿ ಎರಡನೇ ಮದುವೆ ಆಗಿದ್ದು, ಇವಳ ಗಂಡ ಕೂಡ ಎರಡನೇ ಮದುವೆ. 5 ವರ್ಷದ ಗಂಡು ಮಗು ಇತ್ತು. ಆ ಮಗುವಿನ ಲಾಲನೆ ಪೋಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಬ್ಬಳು ಮಹಿಳೆ ಇವರಿಗೆ ಹೇಳ್ತಾಳೆ. ಅವಳ ಹೆಸರು ಇನ್ಸಿಡೆಂಟಲ್ಲಿ ಸಂಗೀತ ಅಂತ ಹೇಳಿ. ಯಾಕಂದರೆ ನಮಗೆ ಹಿಂದೆ ನಮ್ಮ ಪ್ರಕರಣದಲ್ಲಿ 2 ಸಂಗೀತಗಳು ಸಿಕ್ಕಿದ್ರು. ಈ ಪ್ರಕರಣದಲ್ಲೂ ಕೂಡ 2 ಸಂಗೀತಗಳಿದ್ದಾರೆ. ಬಟ್ ಇವರಿಗೂ ಅವ್ರಿಗೂ ಸಂಬಂಧ ನಮಗೆ ಕಂಡು ಬಂದಿಲ್ಲ. ಮತ್ತು ಇವರಿಬ್ಬರು ಕೂಡ ಬೇರೆಯವರು. ಸಂಗೀತ ಅಂತ ಗಡಿಂಗ್ಲದಲ್ಲಿರ್ತಕ್ಕಂಥ ಮಹಿಳೆಗೆ ಕೊಡ್ತಾರೆ. ಯಾಕಂದರೆ ಸ್ವಂತ ತಾಯಿ ಏನಿದ್ದಾಳೆ ಈ ಮಗುವಿನ ತಾಯಿ, ಅವಳ ಊರು ಕೂಡ ಗಡಿಂಗ್ಲ ಪಕ್ಕ ಇರುತ್ತೆ. ಸೊ ಅಲ್ಲಿಯೇ ಪರಿಚಯ ಆಗಿ ಅಲ್ಲಿ ಇವಳು ಮಗುವನ್ನು ನೋಡ್ಕೊಳ್ಳೋಕ್ಕೆ ಕೊಟ್ಟಿರ್ತಾಳೆ. ಈ ಸಂಗೀತ ಅನ್ನುವಂಥ ಮಹಿಳೆ ಮುಂದೆ ರತ್ನಗಿರಿ ಜಿಲ್ಲೆಯ ಚಿಕ್ಕಳೂರು ತಾಲೂಕಿನ ನಿವಳಿ ಗ್ರಾಮದಲ್ಲಿರ್ತಕ್ಕಂಥ 2 ಗಂಡ ಹೆಂಡತಿಯರಿಗೆ ಈ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಅವರು ಮೋಹನ್ ಬಾನಾಜಿ ತಾವಡೆ ಅಂತ ಹೇಳಿ ಮತ್ತು ಸಂಗೀತ ಮೋಹನ್ ತಾವಡೆ ಅಂತ ಹೇಳಿ ಇವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅವರು ಇಂಟರ್ನ್ ಪಕ್ಕದಲ್ಲಿ ಅದೇ ಚಿಕ್ಕಳೂರು ತಾಲೂಕಿನ ಹೊರವಡೆ ಗ್ರಾಮದಲ್ಲಿ 2 50-55 ವರ್ಷದ ದಂಪತಿಗಳಿರ್ತಾರೆ. ಅವರಿಗೆ ಮಕ್ಕಳಾಗಿರೋದಿಲ್ಲ. ಆ ಸಂದರ್ಭದಲ್ಲಿ ಇದು ಅವರಿಗೆ ಗೊತ್ತಾಗಿ ಇವರು ಆ ಮಗುವನ್ನು 3.5 ಲಕ್ಷಕ್ಕೆ ಆ ಮಕ್ಕಳಿಲ್ಲದ ದಂಪತಿಗಳಿಗೆ ಮಾರಾಟ ಮಾಡ್ತಾರೆ. ಆ ಮಕ್ಕಳ ದಂಪತಿಗಳು ಅನಕ್ಷರಸ್ಥರು ಮತ್ತು ಅವರಿಗೆ ಈ ಲೋಕಜ್ಞಾನದ ಅರಿವಿರೋದಿಲ್ಲ ಮತ್ತು ಕಾನೂನಿನ ಅರಿವಿರೋದಿಲ್ಲ. ಹಾಗಾಗಿ ಅವರು 3.5 ಲಕ್ಷ ಅಷ್ಟು ಒಂದು ಲೋಕಜ್ಞಾನ ಏನಿರುತ್ತಂದರೆ ಇದದ್ದು ಏನಾದರೂ ಒಂದು ಬರೆಸ್ಕೋಬೇಕು ಅಂತ. ಸೊ ಇವರು ಒಂದು ಫೇಕ್ ಬಾಂಡ್ ಪೇಪರ್ ಕ್ರಿಯೇಟ್ ಮಾಡಿ ಅವರಿಗೆ ಕಾನೂನು ಪ್ರಕಾರವಾಗಿ ದತ್ತು ಕೊಡುವ ರೀತಿಯಲ್ಲಿ ನಂಬಿಸಿ ಅವ್ರ ಕಡೆಯಿಂದ 3.5 ಲಕ್ಷ ತೆಗೆದುಕೊಂಡು ಮಗುವನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಪೊಲೀಸರು ಅವ್ರ ಹತ್ರ ಹೋಗಿ ಆ ಮಗುವನ್ನು ವಶಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ಅವ್ರು ತುಂಬ ರೆಜಿಸ್ಟ್ ಕೂಡ ಮಾಡ್ತಾರೆ. ಯಾಕಂದರೆ ಅದನ್ನು ತಾವು ಸ್ವಂತ ಮಗುವಿನ ರೀತಿ ಅದನ್ನು ನೋಡ್ಕೊತಾ ಇದ್ರು. ಆದರೆ ಅವರಿಗೆ ಈ ರೀತಿ ಆಗಿದೆ ಅಂತಂದಾಗ ಅವರು ಈ ಫೇಕ್ ಬಾಂಡ್ ಪೇಪರ್ ಕೂಡ ನಮಗೆ ಪ್ರೊಡ್ಯೂಸ್ ಮಾಡ್ತಾರೆ. ನಾವು ಅವರಿಗೆ ತಿಳಿಸಿ ಹೇಳ್ತೀವಿ, ನೋಡಿ ಈ ರೀತಿ ಅಲ್ಲ, ಯಾವುದೇ ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳೋದು ಅದಕ್ಕೆ ಕಾನೂನಿನ ಒಂದು ಪ್ರಕ್ರಿಯೆ ಇದೆ. ಅದಕ್ಕೆ ರಿಜಿಸ್ಟರ್ ಮಾಡಿಸ್ಕೊಂಡು ನ್ಯಾಯಾಲಯಗಳ ಮುಖಾಂತರ ಮಾಡಿಸ್ಕೋಬೇಕು ಅಂತ ಹೇಳಿದ್ಮೇಲೆ ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಅಥವಾ ಅವರ ಮುಗ್ಧತೆ ಅರಿವಾಗುತ್ತೆ ನಮಗೆ. ಹೀಗೆ ಒಂದು ಒಟ್ಟಿನಲ್ಲಿ ನಮ್ಮ ಹುಕ್ಕೇರಿ ಪೊಲೀಸರು ಮತ್ತೊಂದು ಮಗು ಮಾರಾಟ ಪ್ರಕರಣವನ್ನು ಹುಕ್ಕೇರಿಯಿಂದ ಶುರುವಾಗಿರೋದನ್ನು ರತ್ನಗಿರಿಯಲ್ಲಿ ಮಗುವನ್ನು ದೊರಕಿಸಿ ಮಗುವನ್ನು ಮುಂದಿನ ಕಾನೂನು ಪ್ರಕ್ರಿಯೆಗೆ ಜಿಲ್ಲಾ ಮಕ್ಕಳ ಸಂರಕ್ಷಣಾ ಘಟಕಕ್ಕೆ ಒಪ್ಪಿಸಿದ್ದಾರೆ. ಅದು ಅವರ ತಾಯಿಗೆ ಅದನ್ನು ಹ್ಯಾಂಡ್ ಓವರ್ ಆಗೋ ಪ್ರಕ್ರಿಯೆ ಜಾರಿಯಲ್ಲಿದೆ. ಈಗ ಲಕ್ಷ್ಮೀ ಗೋಲ್ಬಾಗ್ ಇದರಲ್ಲೂ ಇದ್ದಾರೆ ಈ ಪ್ರಕರಣದಲ್ಲಿ 2 ಜನ ಆರೋಪಿಗಳು. ಇದರಲ್ಲಿ 3 ಜನ ಆರೋಪಿಗಳು. ಮತ್ತೊಂದು ಜಾಲ ಸರ್, ಇದು ಮತ್ತೊಂದು ಜಾಲ. ಇದು ಎಷ್ಟು ಅಮೌಂಟ್? ಇದು 3.5 ಲಕ್ಷ ಸರ್. ಲಕ್ಷ್ಮೀ ಗೋಲ್ಬಾಗ್ ಇದು ಚಿತ್ರದುರ್ಗ ತುಮಕೂರು ಕಡೆಯಲ್ಲಿ ಮಾಡಿದ್ದಾಳೆ ಅಂತ ಮಾಹಿತಿ. ಈ ರೀತಿ ನಮಗೆ ಇದು ಸುದ್ದಿಗಳು ಬಂದಿದ್ದಾವೆ. ನಾವೀಗಾಗಲೇ ಚಿತ್ರದುರ್ಗ ಮತ್ತು ನಮ್ಮ ತುಮಕೂರು ಜಿಲ್ಲಾ ಪೊಲೀಸರಿಗೆ ಈ ರೀತಿ ಒಬ್ಬಳು ಮಹಿಳೆಯನ್ನು ನಾವು ಅರೆಸ್ಟ್ ಮಾಡಿರೋದು ಮತ್ತು ಅವಳು ಯಾವ ರೀತಿ ಮಕ್ಕಳನ್ನ ಮಾರಾಟ ಮಾಡ್ತಿರೋ ಅಂತ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದೀವಿ. ಸೊ ಅವ್ರ ಕಡೆಯಿಂದ ಏನಾದರೂ ನಮಗೆ ಮಾಹಿತಿ ಬಂದಿದೆ ಅಂತ ಹೇಳಿ ಕೂಡ ಅವ್ರಿಗೆ ಹೇಳಿದ್ವಿ. ಅವ್ರು ಪರಿಶೀಲನೆ ಮಾಡಿದ್ರು. 2 ಪ್ರಕರಣ 2 ಪ್ರಕರಣ ಅಕ್ಕಪಕ್ಕ ಮನೆ ಹತ್ತಿರ. ಹೌದು, 2 ಸುಖಾಂತದಲ್ಲಿ. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.